ತೈತ್ರಿಯ ಸಂಹಿತೆ 3ನೇ ಕಾಂಡ 4ನೇ ಪ್ರಶ್ನೆ 4ನೇ ಅನುವಾಕ. ಚಿತ್ತಂಚ ಚಿತ್ತಿಶ್ಚ ಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಚಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರತಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಃ ಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತಃ ಸರ್ವಃ ಸ ಉಗ್ರಃ ಸ ಹಿ ಹವ್ಯೋ ಬಭೂವ ದೇವಾಸುರಾಃ ಸಂಯತ್ತ ಆಸನ್ ಸ ಇಂದ್ರಃ ಪ್ರಜಾಪತಿಂ ಉಪಾಧಾವತ್ತಸ್ಮಾ ಏತಾನ್ ಜಯಾನ್ ಪ್ರಾಯಚ್ಛತ್ತಾನಜುಹೋತ್ತतो ವೈ ದೇವಾ ಅಸುರಾ ನ ಜಯನ್ ಯದಜಯನ್ ತಜ್ಜಯಾನಾಂ ಜಯತ್ವಗ್ಗಸ್ಪರ್ಧಮಾನೇ ನೈತೆ ಹೋತವ್ಯಾ ಜಯತ್ಯೇವ ತಾಂ ಪೃತನಾಂ. ಇದನ್ನದು ಹೇಳು. ಬಂದಿಲ್ವಾ ಅಲ್ಲಿ? ಚಿತ್ತಂಚ ಚಿತ್ತಿಶ್ಚ ಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಚಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರಥಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಃ ಪ್ರಥನಾಜ್ಯೇಷು ತಸ್ಮೈ ವಿಷಃ ಸಮನಮಂತಃ ಸರ್ವಃ ಸ ಉಗ್ರಃ ಸ ಹಿ ಹವ್ಯೋ ಬಭೂವ ದೇವಾಸುರಾಃ ಸಂಯತ್ತಾಃ ಸ ಇಂದ್ರಃ ಪ್ರಜಾಪತಿಮುಪಾಧಾವತ್ ತಸ್ಮಾತ್ ಏತಾಜ್ಜಯಾನ್ ಪ್ರಾಯಚ್ಛತ್ತಾನಜುಹೋತ್ತतो ವೈ ದೇವಾ ಅಸುರಾ ನ ಜನಯನ್ ಯದಜಯಂತಜ್ಜಯಾನಾಂ ಜಯತ್ವಗ್ಗಸ್ಪರ್ಧಮಾನೇ ನೈತೆ ಹೋತವ್ಯಾ ಜಯತ್ಯೇವ ತಾಂ ಪೃತನಾಂ. ಇನ್ನೊಬ್ರು ಯಾರು ಹೇಳ್ತೀರಾ? ಹೇಳು ಇನ್ನೊಂದ್ಸರಿ. ಚಿತ್ತಂಚ ಚಿತ್ತಿಶ್ಚ ಕೂತಂ ಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂ ಚ ಮನಶ್ಚ ಚಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಶ್ಚ ರತಂತರಶ್ಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಃ ಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತಃ ಸರ್ವಃ ಸ ಉಗ್ರಃ ಸ ಹಿ ಹವ್ಯೋ ಬಭೂವ ದೇವಾಸುರಾ ಸಂಯತ್ತ ಆಸನ್ ಸ ಇಂದ್ರ ಪ್ರಜಾಪತಿಮುಪಾಧಾವತ್ ತಸ್ಮಾತ್ ಏತಾಜ್ಜಯಾನ್ ಪ್ರಾಯಚ್ಛತ್ತಾನಜುಹೋತ್ತतो ವೈ ದೇವಾ ಅಸುರಾ ನ ಜಯನ್ ಯದಜಯನ್ ತಜ್ಜಯಾನಾಂ ಜಯತ್ವಗಸ್ಪರ್ಧಮಾನೇನೈತೆ ಜಯತ್ವಗ್ಗ ಸ್ಪರ್ಧಮಾನೆ ಜಯತ್ವಂ ಅದು ಸ್ಪರ್ಧಾ ಸಂಯುಕ್ತ ಅಕ್ಷರ ಇರೋದ್ರಿಂದ ಅಂಕರ ಹೋಗಿ ಗಾವತ್ ಬರುತ್ತೆ. ಜಯತ್ವಗ್ಗ ಸ್ಪರ್ಧಮಾನೇನೈತೆ ಹೋತವ್ಯಾ ಜಯತ್ಯೇವ ತಾಂ ಪೃತನಾಂ. ಉಪಪಂಚವಿಗಂಶತಿಶ್ಚ ಉಪಪಂಚವಿಗಂಶತಿಶ್ಚ ನಿರ್ಭೂತಾನಾಮಧಿಪತಿಃ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಾ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ
मित्रः सत्यानां वरुणोपागं समुद्रः श्रोत्यानामन्नगं साम्राज्यानामधिपतिः तन्मावतु सोमवोषधीनागं सविता प्रसवानागं रुद्रः पशूनां त्वष्टा रूपाणां विष्णुः पर्वतानां मरुतो वेणु ये केटी करता मरुतो अधिपतयस्ते मावन्तु पितरः पितामहाः परे वरे तथास्तथा महा इह मामता अग्निर्भूतानामधिपतिः समावत्विन्द्रो ज्येष्ठानां यमः पृथिव्या वायुरन्तरिक्षस्य सूर्यो दिवश्चन्द्रमा नक्षत्राणां बृहस्पतिर्ब्रह्मणो मित्रः सत्यानां वरुणोपागं समुद्रो श्रोत्यानामन्नगं समुद्रः श्रोता समुद्रः श्रोत्यानां साक्षावत्तु रावत्तु समुद्रस्रोत्यानामन्नघम् साम्राज्यानामधिपति तन्मावतु सोमवोषधीनागं सवितप्रसवानागं रुद्रपशूनां त्वष्टा रूपाणां विष्णुपर्वतानां मरुतो गणानामधिपतयस्ते मावन्तु पितः पितामहः परे वरे तथास्तथा महाह्यमावता अग्निर्भूतानामधिपतिः समावत्विन्द्रो ज्येष्ठानां यमः पृथिव्या वायुरन्तरिक्षस्य सूर्यो दिवश्चन्द्रमा नक्षत्राणाम् अनुदात्त चन्द्रमा नक्षत्राणां दिवश्चन्द्रमा नक्षत्राणाम् सूर्यो दिवश्चन्द्रमा चन्द्रमा ಬೇನೆ ಬರಬಾರದು सूर्यो दिवश्चन्द्रमा नक्षत्राणां बृहस्पतिर्ब्रह्मणो मित्रः सत्यानां वरुणोपागं समुद्रस्रोत्यानामन्नगं ಇರಲ್ಲ ಶ್ರೋತ್ಯಾನಾಮನ್ನಗಂ श्रोत्यानामन्नगं ಮೇಲೇನೆ ಇದೆ ಶ್ರೋತ್ಯಾನ ಡಿಫ್ರೆನ್ಸ್ ನೋಡು ಶ್ರೋತ್ಯಾನಾಮನ್ನಗಂ श्रोत्यानामन्नगं ಇಲ್ಲೇ ಹೋಯ್ತು ಶ್ರೋತ್ಯಾನಾಮನ್ನಗಂ श्रोत्यानामन्नगं ಶ್ರೋತ್ಯಾನ ನಾ ಮೇಲೆ ಬೇಡ ಕೆಳಗೆ श्रोत्यानामन्नगं ಮತ್ತೆ ಹೋಯ್ತು ಮೇಲೆ समुद्र ಉದಾತ್ತ ಶ್ರೋತ್ಯಾನ ನೋಡು ವ್ಯತ್ಯಾಸ ನೋಡು ಡಿಫರೆನ್ಸ್ श्रोत्यानामन्नगं ಹೋಯ್ತು ಮತ್ತೆ श्रोत्यानामन्नगं श्रोत्यानामन्नगं ಆಮೇಲೆನೆ ಇದೆಯಲ್ಲ ನೋಡು ಉದಾತ್ತ ಉದಾತ್ತ ಇವಾಗ ಶ್ರೋತ್ಯಾನ ಸ್ವರಿತಕ್ಕೆ ಶ್ರೋತ್ಯಾನಾಂ ನಕಾರ ಉದಾತ್ತ ಶ್ರೋತ್ಯಾನಾಂ ಇದು ಸಮಾನವಾಗಿ ಹೇಳೋದು ಶ್ರೋತ್ಯಾನಾಂ ಕೆಳಗಡೆ ಶ್ರೋತ್ಯಾನಾಂ श्रोत्यानामन्नगं ಏನಾಯ್ತಲ್ಲ ಮತ್ತೆ ಶ್ರೋತ್ಯಾನಾಂ ಅನುದಾತ್ತ श्रोत्यानामन्नगं अन्नगं साम्राज्यानामधिपति तन्मावतु सोमवोषधीनागं सविता प्रसवानागं रुद्रपशूनां त्वष्टा रूपाणां विष्णुपर्वतानां मरुतो गणानामधिपतयस्ते मावन्तु पितरः
पितामहाः परे वरे तथा पितरः पितामहाः परे वरे संधि याक बघा आपः पुनंतु ಬಂದಂಗೆ पितरः पितामहाः परे वरे पितरः पितामहाः परे वरे तथा आस्तथामः इह मावत अस्मिन् ब्रह्मन्नस्मिन् क्षत्रे इह मावत सेंटेन्स अस्मिन् ब्रह्मन् अस्मिन् क्षत्रे स्यामाशिष्यस्यां पुरोधायामस्मिन् कर्मन् अस्यां देवहूत्याम् अस्मिन् ब्रह्मन् अस्मिन् क्षत्रे स्यामाशिषस्यां पुरोधायामस्मिन् कर्मन् अस्यां देवहूत्याम् अस्मिन् ब्रह्मन्नस्मिन् क्षत्रे स्यामशिष्यस्यां पुरो क्षत्रे स्यामाशिष्यस्याम् अस्मिन् ब्रह्मन्नस्मिन् क्षत्रे स्यामशिष्यस्यां ವಾಕ್ಯ ಮಾದೀರ್ಘ ಬರ್ಬೇಕಲ್ಲಿ ಕ್ಷತ್ರೆ ಸ್ಯಾಂ ಪದ ಬಿಡಿಸೋದು ಹಿಂಗೆ ಕ್ಷತ್ರೆ ಸ್ಯಾಂ ಆಶಿಷ್ಯಸ್ಯಾಂ क्षत्रे स्यामाशिष्यस्यां पुरो दायामस्मिन् कर्मन्नस्यां देवहूत्याम् ಅವರೇ ಸಪ್ತದಶ ಚ अवर्गे सप्तदश च अवरे सप्तदश च देवा वै यज्ञे कुर्वत तदसुर अकुर्वत ते देवा एतानभ्यातानान पश्यन् तानभ्यातन्वत यद्देवानां कर्मासीदार्ध्यत तद्यदसुराणां न तदा आर्ध्यत येन कर्मणेऽर्थे तत्र होतव्या रुद्नोत्येव तेन कर्मणा यद्विश्वे देवाः समभरन् तस्मात् अभ्याताना वै ईश्वदेवा यत् प्रजापतिर्जयान् प्रायच्छत् तस्माज्जया प्राजापत्या यद्राष्ट्रभृद्भिः राष्ट्रमाददत तद्राष्ट्रभृतागं राष्ट्रभृत्वं ते देवा अभ्यातानैरसुरान् अभ्यातन्वता जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरान् अभ्यातन्वता तदभ्यातानानाम् अभ्यातानत्वम् यज्जयैरजयन् तज्जयानां जयत्वम् तत् जयानां तज्जयानां जयत्वम् यद्राष्ट्रभृद्भिः राष्ट्रमाददत तद्राष्ट्रभृतागं राष्ट्रभृत्वम् ततो देवा अभवन् परासुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यानभ्यातनुते जयैर्जयति राष्ट्रभृद्भिः राष्ट्रमादत्ते भवत्यात्मना परा अस्य भ्रातृव्यो भवति देवा वै यज्ञे कुर्वत तदसुरा अकुर्वत ते देवा एतानभ्यातानान पश्यन्तानभ्यातन्वत यद्देवानां कर्मासीदार्ध्यत तद्यदसुराणां न तदा आर्ध्यत येन कर्मणेऽर्थे तत्र होतव्या रुद्नोत्येव तेन कर्मणा यद्विश्वे देवा समभरन् तस्मादभ्याताना
वैश्वदेवा यत् प्रजापतिर्जयान् प्रायच्छत्तस्माज्जयाः प्राजापत्य यद्राष्ट्रभृद्भिराष्ट्रमाददत तद्राष्ट्रभृतागं राष्ट्रभृत्वं ते देवा अभ्यातानैरसुरानभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरानभ्यातन्वत तदभ्यातानानामभ्यातानत्वं यज्जयैरजयन्तज्जयानां जयत्वं यद्राष्ट्रभृद्भिः राष्ट्रमाददत तद्राष्ट्रभृतागं राष्ट्रभृत्वं ततो देवा अभवन् परसुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यानभ्यातनुते जयैर्जयति राष्ट्रभृद्भिराष्ट्रमाधत्ते भवत्यात्मना परास्य भ्रातृव्यो भवति देवा वै यज्ञे कुर्वत तदसुरा अकुर्वत ते देवा एतानव्यातानानपश्यन्त नव्यातन्वत यद्देवानां कर्मासीदार्यत ದೇವಾನಾಂ यद्देवानां कर्म ದೇವಾನಾಂ ಗಮನಿಸೋ ಅನುದಾತ್ತ ಬಹಳ ಮುಖ್ಯವಾಗಿ ಬರಬೇಕು. ಅನುದಾತ್ತ ಬಂದ್ರೆ ಪದ ಅರ್ಥ ಸರಿಯಾಗಿ ಬರೋದು. ಯಾಕೆಂದ್ರೆ ಸ್ವಾಹೇಂದ್ರ ಶತ್ರು ಇದರಲ್ಲಿ ಬರ್ಬೇಕಾದ್ರೆ ಅದೇನೆ ವೈದಿಕ ಪುರಾಣ ಚರಿತ್ರೆಯಲ್ಲೂ ಹೇಳ್ಬೇಕಾದ್ರೆ ಸ್ವರದಲ್ಲಿ ಒಂದು ಅನುದಾತ್ತ ಒಂದು ವ್ಯತ್ಯಾಸ ಆಗಿದ್ದಕ್ಕೆ ಇಂದ್ರನಿಂದ ಕೊಲ್ಲಲ್ಪಡುವಂತ ಮಗ ಹುಟ್ಟದ. ಪದದಲ್ಲಿ ಏನ್ ವ್ಯತ್ಯಾಸ ಇಲ್ಲ ಅಲ್ಲಿ. ಸ್ವಾಹೇಂದ್ರ ಶತ್ರು ವರ್ಧಸ್ವ, ಇಂದ್ರ ಶತ್ರು ವರ್ಧಸ್ವ, ಇಂದ್ರ ಶತ್ರು ವರ್ಧಸ್ವ, ಒಂದು ಕಾಮ ಮಧ್ಯದಲ್ಲಿ ಬಂದಂತೆ. ಈ ಅನುದಾತ್ತದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಆ ತ್ವಷ್ಟ ಪ್ರಜಾಪತಿ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಲಿ ಅಂತ ಹೋಮ ಮಾಡಿದ್ದು ಕಡೆ ಇಂದ್ರನಿಂದ ಕೊಲ್ಲಲ್ಪಡುವಂತ ಮಗ ಹುಟ್ಟದ. ಬರೀ ಒಂದು ಅನುದಾತ್ತ. ಸೊ ಅದರಿಂದ ಗಮನವಾಗಿ ಎಲ್ರು ಗಮನಿಸಬೇಕಾದದ್ದು ಬಹಳ ಮುಖ್ಯವಾದ್ದು. ಈ ಅನುದಾತ್ತ ಅನ್ನೋದು ಬಹಳ ಬಹಳ ಮುಖ್ಯ. ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುವಂತಹದ್ದು. ಕುರ್ವತ ತದಸುರ ಅಕುರ್ವತ ತೇ ದೇವ ಏತ, ಎಲ್ಲೆಲ್ಲಿ ಕೆಳಗೆ ಬರ್ಬೇಕು ಇಳಿಸ್ಬೇಕು. ಉಚ್ಚೈಹಿ ಉದಾತ್ತ, ನೀಚೈಹಿ ಅನುದಾತ್ತ. ನೀಚೈ ಅಂದ್ರೆ ಸ್ವರ ವಾಯ್ಸು ಕೆಳಗಡೆ ಬರ್ಬೇಕು. ಹೇಳು. यद्देवानां कर्मासीदार्यत तद्यसुराणां न तदा आर्यत येन कर्मणेत्से तत्र कर्मणेत्से तत्र होतव्या रुद्नोत्येव तेन कर्मणा यद्विश्वे देवा समभरन्तस्मादभ्याताना वैश्वदेवा यत् प्रजापतिर्जयान् यत् प्रजापतिर्जयान् प्रयच्छत्तस्माज्जया प्रजापत्या यद्राष्ट्रभृद्भिः राष्ट्रमाददत तद्राष्ट्रभृताकं राष्ट्रभृत्वं ते देवा अभ्यातानैरसुरानभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरानभ्यातन्वत तदभ्यातानानामभ्यातानत्वं यज्जयैरजयन्तज्जयानां
जयत्वं यद्राष्ट्रभृद्भिः राष्ट्रमाददत तद्राष्ट्रभृताकं राष्ट्रभृत्वं ततो देव अभवन् परातुरा यो भ्रातृव्यावान्त्यत्स एताजुहुयादव्या तान् स्यात् स एतान् पದ ಬಿಡಿಸಿದ್ರೆ यो भ्रातृव्यवान् स्यात् स एतान् जुहुयात् भ्रातृव्यावाञ्छत्स भ्रातृव्यवान् स्यात् पद भ्रातृव्यावान् स्यात् स हम्म एताजुहुयादव्यातानैरेव भ्रातृव्यानभ्याथनुते जयैर्जयते राष्ट्रभृद्भिराष्ट्रमादत्ते भवत्यात्मना परास्य भ्रातृव्यो भवति ಇನ್ನೊಂದ್ಸಲಿ ಹೇಳಿ ರಾಷ್ಟ್ರಪದ್ವಿಯಲ್ಲಿಂದ ರಾಷ್ಟ್ರಭೃದ್ಭಿರಾಷ್ಟ್ರಮಾದತ್ತೆ ಭವತಿ ಇಲ್ಲಿ ನೋಡು ಅನುದಾತ ಅದು ತೋರ್ಸೋದ್ ಕೇಳಿದೆ ನಿನ್ಗೆ ರಾಷ್ಟ್ರಮಾದತ್ತೆ ಹೇಳ್ದೆ ರಾಷ್ಟ್ರಮಾದತ್ತೆ ಹೇಳಿಲ್ಲ ರಾಷ್ಟ್ರಮಾದತ್ತೆ ಇದು ಅನುದಾತ ಕೆಳಗೆ ಬರ್ಬೇಕಾದ್ರೆ ಭವತ್ಯಾತ್ಮನ ರಾಷ್ಟ್ರಮಾದತ್ತೆ ಭವತ್ಯಾತ್ಮನ ಇದು ಬಂತು ರಾಷ್ಟ್ರಮಾದತ್ತೆ ಭವತ್ಯಾತ್ಮನ ರಾಷ್ಟ್ರಮಾದತ್ತೆ ಭವತ್ಯಾ ಕೆಳಗಡೆ ರಾಷ್ಟ್ರಮಾದತ್ತೆ ರಾಷ್ಟ್ರಮಾದತ್ತೆ ಈಗ ಭವತ್ಯಾತ್ಮನ ದತ್ತೆ ರಾಷ್ಟ್ರಮಾದತ್ತೆ ಭವತ್ಯಾ ಈಗ ಮೇಲೆ ಹೊರಟೋಯ್ತು ರಾಷ್ಟ್ರಮಾದತ್ತೆ ರಾಷ್ಟ್ರಮಾದತ್ತೆ ಭವತ್ಯಾತ್ಮನ ಪರಾತ್ಯ ಭ್ರಾತೃವ್ಯೋ ಪರಾಸ್ಯ ಕೆಳಗಡೆ ಚೆನ್ನಾಗಿ ಹೇಳಿದೆ ಅಲ್ಲಿ ಅನುದಾತ ಬಂತು ಪರಾಸ್ಯ ಭ್ರಾತೃವ್ಯೋ ಭವತಿ ಅನುದಾತ ಸ್ವಲ್ಪ ಚೆನ್ನಾಗಿ ಗಮನಿಸ್ಬೇಕು ನೀನು ಮಾಡಿದ್ರೆ ಚೆನ್ನಾಗುತ್ತೆ ಓಕೆ ರಾಜಾಪತ್ಯ ಸೋಷ್ಟಾದಶ ಚ राजापत्यासोऽष्टादश च ರಾಜಾಪತ್ಯಾಸೋ ಅಷ್ಟಾದಶ ಚ ಈ ಮುಂದಿಂದು ಅದರಲ್ಲೇ ಜಯದಿನಲ್ಲೇ ಕಂಟಿನ್ಯೂ ಆಗುವಂಥದ್ದು ಋತಾಶ ಋತಧಾಮಾಗ್ನಿ ಆ ಜಾಗದಲ್ಲಿ ನಿಲ್ಸಿದ್ವಿ ನಾವು ಇದರಲ್ಲಿ ಸ ಇದಂ ಬ್ರಹ್ಮ ಸಾ ಇದಂ ಬ್ರಹ್ಮ ಅಂತ ಹೇಳಿದ್ರೆ ಸ್ತ್ರೀಲಿಂಗ ಆಗತ್ತೆ ಸಹ ಇದಂ ಅದೇನು ಅಂದ್ರೆ ವಿಸರ್ಗ ಲೋಪಸಂಧಿ ಇದು ಊರ್ಜೋ ನಾಮ ಸಹ ಇದಂ ಸ ಇದಂ ಬ್ರಹ್ಮ ಸಾ ದೀರ್ಘ ಹೇಳಬಾರ್ದು ಹೇಳಿದ್ರೆ ತಪ್ಪಾಗತ್ತೆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಉದಾತ್ತ ಅನುದಾತ್ತ ಬಹಳ ಬಹಳ ಮುಖ್ಯ ಸ್ವರಸಹಿತವಾಗಿ ವೇದ ಅಂತಂದಾಗ ಎಲ್ಲಿ ತಪ್ಪು ಮಾಡಿದ್ರೆ ಅರ್ಥ ವ್ಯತ್ಯಾಸ ಆಗತ್ತೆ ಸೊ ಅದರಿಂದ ಅದನ್ನ ಗಮನಿಸ್ಬೇಕು ಋತಾಷಾಢೃತಧಾಮಾಗ್ನಿ ऋतधामाग्निः ಋತಾಷಾಢೃತಧಾಮಗ್ನಿಃ ಅಗ್ನಿ ಋತಧಾಮಾಗ್ನಿ ಇದೆಯಾ ಆಗ್ನಿ ಇದೆಯಾ ಋತಾಷಾಢೃತಧಾಮಗ್ನಿಃ ಅಗ್ನಿ ಹೇಳ್ತೀಯ ಧಾಮಾಗ್ನಿ ಧಾಮಾಗ್ನಿಃ ಆ ದೀರ್ಘ ಅದು ಬಹಳ ಮುಖ್ಯ ಇವಾಗ ಇದು ಹೇಳಿ ಪುರುಷ ಸೂಕ್ತದ ಉತ್ತರ ಅನ್ನುವಾಗ ಒಬ್ಬೊಬ್ಬರ ಲೈನು अभ्यः सम्भूत पृथिव्यैरसाच्छ ವಿಶ್ವಕರ್ಮಣ ನೆಕ್ಸ್ಟ್ ವಿಶ್ವಕರ್ಮಣ ಸಮವರ್ತತಾದಿ तस्य त्वष्टा विदधद्रूपमेति ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ वेदाहमेतं पुरुषं महान्तम् ಆದಿತ್ಯವರ್ಣಂ ತಮತಃ ಪರಸ್ತಾತ್ तमेवं विद्वानमृत इह भवति ನಾನ್ಯ ಪಂಥ ವಿದ್ಯತೆ ಯನಾಯ ವಿದ್ಯತೆ ಮೇಲಕ್ಕೆ ಅಯನಾಯ ಅಯನ ನಾನ್ಯ ಪಂಥ ವಿದ್ಯತೆ ವಿದ್ಯತೆ ಯನಾಯ
प्रजापतिश्चरति गर्भे अन्तः अजायमानो बहुधा विजायते अजायमानो बहुधा विजायते अजायमानो बहुधा विजायते अजायमानो बहुधा विजायते तस्य दीर्घाः परिजानन्ति योनिम् मरीचीनां पदमिच्छन्ति वेदसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये युचं ब्राह्मं जनयन्तः देव अग्रे तदब्रुवन् यस्त्वैवं ब्राह्मणो विद्यात् तस्य देव असन्वशे तिष्ठते लक्ष्मीश्च पत्न्यो अहोरात्रे पार्श्वे ಇಲ್ಲೆಲ್ಲ ಚೆನ್ನಾಗ್ ಬಂತು. ಇಲ್ಲವೋ ಅನುದಾತ ಅಹೋರಾತ್ರೆ ಪಾರ್ಶ್ವ ಇದೇನೆ ಗಮನಿಸ್ಬೇಕಾದದ್ದು. ಇಲ್ಲಿ ಎಲ್ಲ ಸರಿಯಾಗಿ ಬಂತು, ಬರೋದೇ ಇಲ್ಲ ಅಂತಿಲ್ಲ, ನೀವು ಸ್ವಲ್ಪ ಗಮನಿಸ್ಬೇಕಷ್ಟೇ ಎಲ್ಲಿ ಅನುದಾತ ಬರಬೇಕಾದ್ರೆ. ಸರಿ ಆಯ್ತು ಇಲ್ಲಿ. ಮುಂದಕ್ಕೆ नक्षत्राणि रूपम् अश्विनौ व्यात्तम् इष्टं मनिषाण अमुं मनिषाण सर्वं मनिषाण ಆಯತೆ ವಶೇ ಸಪ್ತ ಚ ಇನ್ನೊಂದ್ಸರಿ ಅವನು ಹೇಳಿ ನಾನು ಹೇಳ್ಬೇಕು. ಜಾಯತೆ ವಶೇ ಸಪ್ತ ಚ जायते वशे सप्त च ಮುಂದಿನದು ಭರ್ತೃ ಸೂಕ್ತ. ಭರ್ತ ಸಂಧ್ರಿಯಮಾಣೋ ಬಿಭರ್ತಿ ಭರ್ತಾ ಸನ್ ಪ್ರಿಯಮಾಣೋ ಬಿಭರ್ತಿ भर्ता सन्प्रियमाणो बिभर्ति ಏಕೋ ದೇವೋ ಬಹುಧಾ ನಿವಿಷ್ಟಃ एको देवो बहुधा निविष्टः एको देवो बहुधा निविष्टः ಯದಾ ಭಾರಂ ತಂದ್ರಯತೆ ಸ ಭರ್ತುಂ यदा भारं तन्द्रयते स भर्तुम् यदा पारं तन्द्रयते स भर्तुम् ವಿದಾಯ ಭಾರಂ ಪುನರಸ್ತಮೇತಿ निधाय भारं पुनरस्तमेति निधाय भारं पुनरस्तमेति ತಮೇವ ಮೃತ್ಯುಮಮೃತಂ ತಮಾಹುಃ तमेव मृत्युममृतं तमाहुः तमेव मृत्युम् अमृतं तमाहुः तं ಭರ್ತಾರಂ ತಮುಗೋಪ್ತರಮಾಹುಃ तं भर्तारं तमुगोप्तारमाहुः तं भर्तारं तमुगोप्तारमाहुः स ಭೃತೋ ಭ್ರಿಯಮಾಣೋ ಬಿಭರ್ತಿ सभृतो भ्रियमाणो बिभर्ति सभृतो प्रियमाणो बिभर्ति ಯಯೇನಂ ವೇದ ಸತ್ಯೇನ ಭರ್ತುಂ ययेनं वेद सत्येन भर्तुम् येनं वेद सत्येन भर्तुम् ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ತಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಬರುತ್ತೆ ಕಂಟಿನ್ಯೂಸ್ ಆಗಿ. ಏನಾಗಂದ್ರೆ ಯಾವ ದೇವರಿಗೆ ನಾನು ಹವಿಸನ್ನ ಕೊಡ್ಲಿ ಅಂತ, ಯಾರು ಜಗತ್ತಿಗೆ ಕಾರಣನೋ ಅವನಿಗೆ ಕೊಡಬೇಕು ಅಂತ. ಇಲ್ಲಿ ಇವನೇನೆ ಏಕೋ ದೇವ ಬಹುಧಾ ನಿವಿಷ್ಟ, ಅವನೇ ಅನೇಕವಾದ, ಎಲ್ಲ ಬೇರೆ ಎಲ್ಲ ಚೇತನರು. ಈಗ ಬ್ರಹ್ಮ ಇವ್ರನ್ನೆಲ್ಲ ನಾವು ಅವ್ರನ್ನ ಕಡಿಮೆ ಮಾಡ್ತಿದೀವಿ ಅಂತಲ್ಲ, ವೇದದ ಪ್ರಮಾಣ ತಗೊಂಡು ಹೇಳಿದ್ರೆ ಯಾರು ಜಗದಾದಿ ಕಾರಣ, ಅವನಿಂದ ಹೇಗೆ ಉಂಟಾಯಿತು. ಬೇರೆ ಬೇರೆ ಉಪನಿಷತ್ತುಗಳು, ಈಗ ನಾರಾಯಣ ಉಪನಿಷತ್ತು ಸೋಕಾಮಯತ ಬಹುಸ್ಯಾಂ
ನಾರಾಯಣನಿಂದ ಬ್ರಹ್ಮ ಉಂಟಾದ. ಬ್ರಹ್ಮನಿಂದ ಮುಂದಕ್ಕೆ ಶಿವ ಉಂಟಾಗಿದ್ದು ಹೇಗೆ? ಶಿವನು ಬ್ರಹ್ಮನಿಂದ ಉಂಟಾಗಿದ್ದು. ಅದಕ್ಕೆ ಶಿವನಿಗೆ ಪಿತಾಮಹ ತಾತ ಇವನು ನಾರಾಯಣ. ಒಂದೊಂದವ್ರು ಬೇಕಾದ್ರೆ ಅವನು ಹುಟ್ತಾನೆ ಹೇಳ್ತಾ ಇದ್ದ, ಯಾಕೆ ಹೇಳ್ತೀಯ ಅಂದ. ನನಗೇನ್ ಹೆಸರು ಅಂತ. ನೀ ಹೇಳ್ತಾ ಇದೆಯಲ್ಲ, ರೋದಯತಿ ಇತಿ ರುದ್ರಃ, ನೀನ್ ಹೇಳ್ತಾ ಇದ್ದೆ ಹುಟ್ಟಬೇಕಾದ್ರೆ, ಅದಕ್ಕೆ ನಿನಗೆ ರುದ್ರ ಅಂತ ಹೆಸರು ಅಂತ. ಆ ರುದ್ರ ಮಂಗಳಕರವಾಗಿದ್ದು ಶಿವನ ಪಾದದ ನೀರು, ಅಯ್ಯೋ ನಾರಾಯಣನ ಪಾದದ ಇದನ್ನ ಈ ತ್ರಿವಿಕ್ರಮ ಅವತಾರದಲ್ಲಿ ಅವನು ಬ್ರಹ್ಮ ತನ್ನ ಕಮಂಡೋಲ್ವಿನಿಂದ ಪಾದ ತೊಳೆದ್ನಲ್ಲ, ಆ ನೀರು ಶಿವನ ತಲೆ ಮೇಲೆ ಬಿತ್ತು. ಅದರಿಂದ ಅವನು ಶಿವ. ಶಿವ ಅಂದ್ರೆ ಮಂಗಳಕರ ಅಂತ. ರುದ್ರ ಶಿವನಾಗಿದ್ದ ಹಾಗೆ ಅಂತ ಎಲ್ಲ ಪುರಾಣದು ಇವುಗಳ ಉಲ್ಲೇಖಗಳನ್ನ ಹೇಳ್ತಾ ಇಲ್ಲ. ಅದು ಹೆಚ್ಚು ಇದು ಕಡಿಮೆ ಅನ್ನೋದಲ್ಲ, ಇದು ಗಮನಿಸಬೇಕಾದದ್ದು ಒಂದೊಂದ್ರಲ್ಲೂ ಕೂಡ. ಇವನು ಎಲ್ಲವನ್ನು ಉಂಟು ಮಾಡ್ದ, ಎಲ್ಲದರ ಒಳಗೂ ಪ್ರವೇಶ ಮಾಡ್ತಾನೆ. ಅನುಪ್ರವಿಷ್ಟ. ಈ ಅನುಪ್ರವೇಶ ಇದೆಯಲ್ಲ, ಅದು ಬೇರೆ ಯಾವರಲ್ಲೂ ಮಾಡೋದು ಉಂಟಾ? ಸಾಧ್ಯನ? ದೇವತೆಗಳು ಪುರಾಣದಲ್ಲಿ ಎಲ್ಲಾರ ಉಲ್ಲೇಖಗಳಿದೆಯಾ? ಇವನು ಅಂತಃಪ್ರವಿಷ್ಟ, ಎಲ್ಲರ ಒಳಗೆ ಇದ್ದಾನೆ. ಶಾಸ್ತ್ರ ಜನಾನ, ಅವನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಪುರುಷೋತ್ತಮ ಯೋಗದಲ್ಲಿ, ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ, ಎಲ್ಲ ಚೇತನರಲ್ಲಿ ಹೃದಯದಲ್ಲೇ ನಾನಿದ್ದೇನೆ ಅಂತ. ಅನೇಕ, ಒಂದೆರಡಲ್ಲ, ಬೇಕಾದಷ್ಟು ಆಧಾರಗಳು, ವೇದದ ಆಧಾರದ ಮೇಲೆ ಇದೆಲ್ಲ ಹೇಳಿ ಆ ಪರಬ್ರಹ್ಮ ಯಾರು ಸೃಷ್ಟಿಕರ್ತ ಅಂದ್ರೆ ನಾರಾಯಣ ಏವ, ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ತಿಳಿಸುವಂತದ್ದು. ಹೀಗೆ ಹೇಳಿದ ತಕ್ಷಣ ಬೇರೆ ದೇವತೆಗಳೆಲ್ಲ ಕಡಿಮೆ ಅಥವಾ ಅವ್ರನ್ನ ಕೀಳಾಗಿ ನೋಡಿದ್ದು ಅಂತ ಭಗವಂತನೇ ಇದು ಮಾಡಿದ್ದು. ಇಂದ್ರ, ವರುಣ, ಶುಕ್ರ, ಈ ನವಗ್ರಹಗಳು, ದಿಕ್ಪಾಲಕರು ಎಲ್ರಿಗೂ ಕೂಡ ಅವರವರಿಗೆ ಏನೇನು ವರವನ್ನ ಕೊಡೋದಿದೆಯೋ ಆ ಶಕ್ತಿ ಎಲ್ಲ ಕೊಟ್ಟವನು ಯಾರು? ಇದು ಒಂದಕ್ಕೊಂದಕ್ಕೆ ನೋಡಿದಾಗ ಇದನ್ನೇ ಹೇಳಿದ್ದು ಸಾಮಾನಾಧಿಕರಣ್ಯ ಅಂತ. ಅಲ್ಲಿ ಹೇಳಿದ್ದಕ್ಕೆ ಇಲ್ಲಿ ವಿರುದ್ಧ ಇಲ್ಲ, ಎಲ್ಲದಕ್ಕೂ ಪೂರಕವಾದಂತಹ ಮಾತುಗಳೇ ಬರುವಂತಹದ್ದು. ಒಂದು ಉಪನಿಷತ್ಗೂ ಇನ್ನೊಂದು ಉಪನಿಷತ್ಗೂ ಕೂಡ ಸಹ ಇದರಲ್ಲಿ ಈಗ ಹಿಂದಿನ ಹೇಳಿದ್ರೆ, ಯೋ ದೇವಾನ ಆಂ ಪುರೋಹಿತ, ದೇವತೆಗಳಿಗೆ ಪುರೋಹಿತ. ಯೋ ದೇವೇಭ್ಯ ಆತಪತಿ, ಅವನು ಪೂರ್ವೋ ಯೋ ದೇವೇಭ್ಯೋ ಪೂರ್ವೋ ಯಹ ದೇವೇಭ್ಯ ಜಾತಃ, ದೇವತೆಗಳಿಗಿಂತ ಮೊದಲು ಯಾರು ಹುಟ್ಟಿದವನು? ಅಜಾಯಮಾನ, ಹುಟ್ಟೆ ಇಲ್ಲದವನು, ಅಂದ್ರೆ ದೇವತೆಗಳಿಗಿಂತಲೂ ಮೊದಲು ಇದ್ದವನು. ಅವನು ಅನೇಕವಾಗಬೇಕು ಅಂತ ಸಂಕಲ್ಪಿಸಿದಾಗ ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ ಈ ಎಲ್ಲ ರೂಪಗಳಲ್ಲಿ ಬಂದ. ತನ್ನಿಂದ ನಡೆಸಿದ ಸೃಷ್ಟಿಯನ್ನ ಅದರ ರೆಸ್ಪಾನ್ಸಿಬಿಲಿಟಿ ನನಗಿದೆ ಅಂತವನು. ಯಾರೇನೋ ಕಷ್ಟಪಡ್ಲಿ, ಇನ್ಯಾರೋ ಅನುಭವಿಸ್ಲಿ, ಯಾರೋ ಹಾಳಾಗ್ಲಿ ಅನ್ನೋದು ಉದ್ದೇಶ ಇಲ್ಲ. ಈಗ ಭರ್ತ ಅನ್ನೋದಕ್ಕೆ ಅವನು ರಕ್ಷಕ, ಮಾರ್ಗದರ್ಶನ, ಪ್ರೊಟೆಕ್ಟ್ಸ್. ಈ ಭರ್ತೃ ಸೂಕ್ತದಲ್ಲಿ ಇದೇನೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಭರ್ತ ಅಂದ್ರೆ ವಿಶ್ವಸ್ಯ ಭರ್ತ ಜಗತಃ ಧರಿ, ಇದ್ರಲ್ಲಿ ಬರುವಂತಹದ್ದು ಕಾಟಕದಲ್ಲಿ. ಮತ್ತೆ ಮತ್ತೆ ಎಷ್ಟು 10-16 ಸರಿ ರಿಪೀಟ್ ಆಗುತ್ತೆ. ಭರ್ತಾರೋ ಭರ್ತಾರೋ ಭರ್ತಾರಹ, ಕಾಟಕದಲ್ಲಿ ನೀವು ಜ್ಞಾಪಿಸ್ಕೊಳ್ಳಿ, ಇಲ್ಲಿ ಬರುತ್ತೆ. ಅದಕ್ಕೂ ಇದಕ್ಕೂ ನೋಡಿ, ಆ ಭರ್ತೃ ಸೂಕ್ತ ಅಲ್ಲಿದು, ಇವಕ್ಕೆಲ್ಲ ಸೇರುವಂತದ್ದು. ಸೊ ಅದರಿಂದ ಸಭೃತೋ ಭ್ರಿಯಮಾಣೋ ಬಿಭರ್ತಿ ಯ ಏನಂ ವೇದ ಸತ್ಯೇನ ಭರ್ತುಂ, ಸತ್ಯವಾಗಿ ಇವನು ನೈಜವಾಗಿ ಹೇಳ್ತಾ ಇರೋದು, ಸುಳ್ಳಲ್ಲ, ಬರೀ ಕಲ್ಪನೆ ಅಲ್ಲ. ಸದ್ಯೋ ಜಾತ ಮುತ ಜಹಾತ್ಯೇಷಃ, ಸದ್ಯೋ ಜಾತ ಮುತ ಜಹಾತ್ಯೇಷಃ, ಸದ್ಯೋ ಜಾತಮುತ ಜಹಾತ್ಯೇಷಃ, ಉತೋ ಚರಂತಂ ನ ಜಹಾತ್ಯೇಕಂ, ಉತೋ ಜರಂತಂ ನ ಜಹಾತ್ಯೇಕಂ, ಉತೋ ಚರಂತಂ ನ ಜಹಾತ್ಯೇಕಂ, ಉತೋ ಬಹೂನೇಕಮಹರ್ಜಹಾರ, ಉತೋ ಬಹೂನೇಕಮಹರ್ಜಹಾರ, ಉತೋ ಬಹೂನೇಕಮಹತ್ಯಹಾರ, ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ, ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ, ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ, ಯಸ್ತದ್ವೇದ ಯತ ಆ ಬಭೂವ,
यस्तद्वेद यत आबभूव यस्तद्वेद यत आबभूव सन्धाञ्च यागं सन्दधे ब्रह्मणैषः सन्धाञ्च यागं सन्धधे ब्रह्मणैषः सन्धाञ्च यागं सन्दधे ब्रह्मणैषः रमते तस्मिन् नोत जीर्णेशयाने रमते तस्मिन् नुत जीर्णे शयाने रमते तस्मिन्नुत जीर्णे शयाने नैनं जहात्यः सुपूर्वेषु नैनं जहात्यः सुपूर्वेषु नैनं जहात्यहस्सु पूर्वेषु त्वामापो अनुसर्वाश्चरन्ति जानतीः त्वामापो अनुसर्वाश्चरन्ति जानति त्वामापो अनुसर्वा आश्चरन्ति जानतीः वत्सं पयसा पुनानाः वत्सं पयसा पुनानाः वत्सं पयसा पुनानाः त्वमग्निगं हव्यवाहगं समिन्थे त्वामग्निगं हव्यवाहकं समिन्से त्वमग्निकं हव्यवाहकं समिन्से भर्ता मातरिष्वा प्रजाना त्वं भर्ता मातरिष्वा प्रजानाम् त्वं भर्ता मातरिष्वा प्रजानाम् त्वं यज्ञस्त्वमो मे वासि सोमः त्वं यज्ञस्त्वमुमेवासि सोमः त्वं यज्ञस्वमुमेवासि सोमः तव देवा हवमायन्ति सर्वे तव देवा हवमायन्ति सर्वे तव देवा अवमायन्ति सर्वे त्वमेकोऽसि बहुनानुप्रविष्टः त्वमेकोऽसि बहुननुप्रविष्टः त्वमेकोऽसि बहूननुप्रविष्टः नमस्ते अस्तु सुहवो मयेधि नमस्ते अस्तु सुहवो मयेधि नमस्ते अस्तु सुहवो मयेधि नमो वामस्तु शृणुतगं हवं मे नमो वामस्तु शृणुतगं हवं मे नमो वामस्तु शृणुतगं हवं मे हवं मे हवं मे प्राणापानवजिरगं सञ्चरन्तौ प्राणापानावजिरगं सञ्चरन्तौ प्राणापानवजिरकं सञ्चरन्तौ त्वयामिवां ब्रह्मणा तोर्तमेतं वयामि वां ब्रह्मणा तूर्तमेतम् भयामिवां ब्रह्मणा तूर्तमेतम् तां द्वेष्टितं जहितं युवानाम् यो मां द्वेष्टितं जहितं युवाना यो मां द्वेष्टितं जहितं युवाना प्राणापानौ संविधानौ जहितम् प्राणापानौ संविधानौ जहितम् प्राणापानौ संविधानौ जहितम् अमुष्यासु नामा सङ्गसाथाम् अमुष्यासु नामा सङ्गसाथाम् अमुष्यासु नामा सङ्गसाताम् मे देवा ब्रह्मणा संविधानम्
ತಮ್ಮೇ ದೇವಾ ಬ್ರಹ್ಮಣ ಸಂವಿಧಾನೌ तं मे देवा ब्रह्मण ಅದು ಕೆಳಗಡೆ ಬಂತು. ತಮ್ಮೇ ದೇವಾ तं मे देवा ब्रह्मण संविधानौ ವಧಾಯ ದತ್ತಂ ತಮಹಗಂ ಹನಾಮಿ. ವಧಾಯ ದತ್ತಂ ತಮಹಗಂ ಹನಾಮಿ. वदाय दत्तं तमहकं हनामि ವಧಾಯ ದತ್ತಂ वदाय दत्तं तमहकं हनामि ಅಸಜ್ಜಾನ ಸತ ಬಭೂವ. ಅಸಜ್ಜಜಾನ ಸತ ಬಭೂವ. असज्जजान सत बभूव ಯಂ ಯಂ ಜಜಾನ ಸೌ ಗೋಪೋ ಅಸ್ಯ. ಯಂ ಯಂ ಜಜಾನ ಸೌ ಗೋಪೋ ಅಸ್ಯ. यं यं जजान स उ गोपो अस्य ಯದಾ ಭಾರಂ ತಂದ್ರಯತೆ ಸಭರ್ತುಂ. ಯದಾ ಭಾರಂ ತಂದ್ರಯತೆ ಸಭರ್ತುಂ. यदा भारं तन्द्रयते सभर्तुम् ಪರಸ್ಯ ಭಾರಂ ಪುನರಸ್ತಮೇತಿ. ಪರಸ್ಯ ಭಾರಂ ಪುನರಸ್ತಮೇತಿ. भरास्य भारं पुनरस्तमेति ತದ್ವೈ ತ್ವಂ ಪ್ರಾಣೋ ಅಭವಃ. ತದ್ವೈ ತ್ವಂ ಪ್ರಾಣೋ ಅಭವಃ. तद्वै त्वं प्राणो अभवः ಮಹಾನ್ ಭೋಗ ಪ್ರಜಾಪತೇಃ. ಮಹಾನ್ ಭೋಗ ಪ್ರಜಾಪತೇಃ. महान् भोग प्रजापतेः ಭುಜ ಕರಿಷ್ಯಮಾಣಃ. ಭುಜ ಕರಿಷ್ಯಮಾಣಃ. भुजः करिष्यमाणः ಯದ್ದೇವಾನ್ ಪ್ರಾಣಯೋ ನಮಃ. ಯದ್ದೇವಾನ್ ಪ್ರಾಣಯೋ ನವ. यद्देवान् प्राणयो नव ಏಕಂ ಪ್ರಜಾನಾಂಗಸಾಥಾಂ ನವ. ಏಕಂ ಪ್ರಜಾನಾಂ ಗಸಾಥಾಂ ನವ. एकं प्रजानां तगं सातां नव ಪ್ರಜಾನಾಂಗಸಾಥಾಂ ನವ. एकं प्रजानागं संगसा ಪ್ರಜಾನಾಂಗಸಾಥಾಂ. ಇಲ್ಲಿ ಪ್ರಜಾನಾಂ ಸಂಗಸಾತಾಂ ಅಂತಿದೆ ಸಂಘ ಇದೆಯಾ? ಹಾ ಅಂಗಸಾಥಾಂ. ಏಕಂ ಪ್ರಜಾನಾಂ ಅಂಗ ಪ್ರಜಾನಾಂಗಸಾಥಾಂ ನವ. एकं प्रजानां अंगसातां नव ಪದ ಬಿಡಿಸಬಾರ್ದು ಅಷ್ಟೇ. ಪ್ರಜಾನಾಂಗಸಾಥಾಂ ಪ್ರಜಾನಾಂಗಸಾಥಾಂ. एकं प्रजानां नव एकं प्रजानां नव ಜಗನ್ನಾಥ ನಿನ್ ಪುಸ್ತಕದಲ್ಲಿ ಏನಿದೆ? ಏಕಂ ಪ್ರಜಾನಾಂ ಗಸಾಥಾಂ ನವ. ಏನಾದ್ರು ಕನ್ಫ್ಯೂಸ್ ಇತ್ತು ಅಂತ ಅದಕ್ಕೆ ನೋಡಿದೆ ಅಷ್ಟೇ. ನಾಕಿಲಿನ ಮೇಲೆ ಸರಿತ ನಾಕಿಲಿನ ಸೊನ್ನೆ ಗ ಸಾಕಿಲಿ ಸ ಥಾಂ ಅದು ಅನುದಾತ್ತ ನವ ವ ಉದಾತ್ತ. ಹೌದು. ಇಲ್ಲಿ ಪ್ರಜಾನಾಂ ಆದ್ಮೇಲೆ ಸಂಗಸಾತಾಂ ನವ ಅಂತಿದೆ. ಆ ಸಂಕರ ತೆಗೆದ್ಬಿಡು, ಅದು ಎರಡನ್ನೂ ಸೇರಿಸು. ಪ್ರಜಾನಾಂಗಸಾತ, ಸಂಗಸಾತ ಇಲ್ಲ. ಹ್ಮ್ ಇದು ಅಡಿಬರು ಇದೆಯಲ್ಲ, ಅದಕ್ಕೆ ನೋಡಿದ್ರೆ ಹಿಂದ್ಗಡೆ ಪದ ಸಿಗುತ್ತೆ ನಮ್ಗೆ ಒಳಗಡೆ. ಎಷ್ಟು ಪ್ಯಾರಾಗ್ರಾಫು, ಎಷ್ಟು ವರ್ಡ್ಸು, ಎಷ್ಟು ಲೆಟರ್ಸು, ಎಲ್ಲದನ್ನು ತಿಳಿಸೋದು ಈ ಅಡಿಬರುಗಳು. ಈ 9 ಅಂದ್ರೆ 9 ವಾಕ್ಯಗಳು ಅಥವಾ 9 ಅನುವಾಕಗಳು, ಇವೆಲ್ಲ ಸೇರಿಸಿ ಬರುವಂತ ಆ ರೀತಿನಲ್ಲಿ ಒಂದೊಂದಕ್ಕೂ ಬರೋದು. ಈ ಭರ್ತೃ ಸೂಕ್ತದಲ್ಲಿ ಒಟ್ಟು 9 ಅನುವಾಕ ಅಂತ ಅಂದ್ಬಿಟ್ಟು ಮಾಡೋದು. ಈಗ 42, 43, ಇದು 44, 45 ಬರುವಂತದ್ದು. ಹಿಂದೆ ಒಂದೊಂದಕ್ಕೂ ನಂಬರ್ಸ್ ಹಾಕಿದ್ದಾರೆ ನೋಡು, ಎಷ್ಟೆಷ್ಟು ಪದಗಳು
ಎಷ್ಟೆಷ್ಟು ವರ್ಡ್ಸ್ ಎಷ್ಟು, ಆಮೇಲೆ ಎಷ್ಟು ವರ್ಣಮಾಲೆ ಅಕ್ಷರಗಳೆಷ್ಟು, ಇದೆಲ್ಲ ಪೂರ ಒಂದೊಂದಕ್ಕೆ ಬರೋದು. ಅದಕ್ಕಾಗೇನೆ ವೇದದಲ್ಲಿ ಒಂದ್ ಅಕ್ಷರ ಸೇರ್ಸೋಕ್ಕಾಗಲ್ಲ, ಒಂದ್ ಅಕ್ಷರ ತೆಗಿಯೋಕ್ಕಾಗಲ್ಲ ನಾವು, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಕೌಂಟೆಡ್. ಈವನ್ ಸಿಂಗಲ್ ಲೆಟರ್ಸ್, ಎಷ್ಟು ವರ್ಡ್ಸ್, ಎಷ್ಟು ಸೆಂಟೆನ್ಸ್, ಎಷ್ಟು ಪ್ಯಾರಾಗ್ರಾಫ್ ಇಲ್ಲ ಬರೋದು. ಈ ಪಂಜಾದಿ ಅಂತಂದ್ರೆ ಏನು, 50 ಪದಗಳು ಒಂದು ಪಂಜಾದಿ. ಪಂಚ ಆದಿ ಅಂತಂದ್ರೆ 50, ಅದನ್ನ ಹೇಳೋದು ಪಂಚಾಶತ್. ಹಾಗೆ ಗೋಣ ಮೃತ್ಯು ಸೂಕ್ತ. ಹರಿಗಂ ಹರಂತಮನುಯಂತಿ ದೇವಾಃ. ಹರಿಗಂ ಹರಂತಮನುಯಂತಿ ದೇವಾಃ. ಹರಿಗಂ ಹರಂತಮನುಯಂತಿ ದೇವಾಃ. ವಿಶ್ವಸ್ಯೇಷಾನಂ ವಿಶ್ವಸ್ಯೇಷಾನಂ ನೋಡಿ, ವಿಶ್ವಸ್ಯೇಷಾನಾಂ ಇಲ್ಲ, ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ. ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ. ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ. ಬ್ರಹ್ಮ ಸ್ವರೂಪಮನುಮೇದಮಾಗಾತ್. ಬ್ರಹ್ಮ ಸ್ವರೂಪಮನುಮೇಧಮಾಗಾತ್. ಬ್ರಹ್ಮ ಸ್ವರೂಪಮನುಮೇಧಮಾಗಾತ್. ಅಯನಂ ಮಾ ವಿಬಧೀರ್ವಿಕ್ರಮಸ್ವ. ಅಯನಂ ಮಾ ವಿವಧೀರ್ವಿಕ್ರಮಸ್ವ. ಅಯನಂ ಮಾ ವಿವರ್ಧೇರ್ವಿಕ್ರಮಸ್ವ. ಈ ಪದಗಳನ್ನ ಕೇಳಬೇಕಾದ್ರೆ ಭಗವಂತನಲ್ಲಿ ಉಚ್ಚಾರಣೆ ಇದಲ್ಲೆಲ್ಲ, ಅದಕ್ಕೆ ಆ ಕಥೆ ಮನಸ್ಸಲ್ಲಿ ಹಿಂಗೆ ಹೇಳಿದ್ದು ಜ್ಞಾಪಕ ಇರಬೇಕು. ಇರುವೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತೋ, ಏನು ಅಂದ್ರೆ ಕಡುಚ್ಚವ ಶಾಹಣು, ತಮಿಳ್ನಲ್ಲಿ ಹೇಳಿದ್ರೆ ಕಚ್ಚಿದವನು ಸಾಯ್ಬೇಕು, ತಥಾಸ್ತು ಅಂದ ಅವನು. ಕಚ್ಚಿದವನು ಅಂದ್ರೆ ಇವನು ಯಾರನ್ನು ಕಚ್ತಾನೋ ಅವನು ಅಂತ ಇರುವೆಗಿದ್ದಿದ್ದು. ಆದ್ರೆ ಅದು ಹೇಳಿದ ಅರ್ಥದಲ್ಲಿ ಏನು ಅಂದ್ರೆ ತನ್ನನ್ನು ತಾನೇನೆ. ಈಗ ಇರುವೆ ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ, ಫಟ್ ಅಂತ ಹೊಡೆದು ಉಜ್ತಾರೆ. ಸಾಯೋದು ಯಾರು? ವರ ಕೇಳಿದ್ದೇನು ಉದ್ದೇಶ? ಇರುವೆ ನಾನ್ ಕಚ್ಚಿದವನು ಸಾಯ್ಬೇಕು ಅಂತ. ಬೇಸಿಕ್ ಆಗಿ ಇಂಥದ್ದು ಯಾರು ಕೇಳ್ಬೇಕಾ? ಲೋಕಕ್ಕೆ ಹಿತವಾಗೋದು ಅದನ್ನು ಕೇಳಿದ್ರೆ ಸರಿ. ಈ ಪುರಾಣದ ಉಲ್ಲೇಖಗಳು, ಕಥೆಗಳಲ್ಲಿ, ಕಥಾನಕಗಳಲ್ಲಿ ಬರ್ಬೇಕಾದ್ರೆ ಏನೇನಾಗತ್ತೆ ಹಿಂದೆ ಇದು. ಹಾಗೇನೆ ಅಲ್ಲಿ ಸ್ವಾಹೇಂದ್ರ ಶತ್ರುವರ್ಧಸ್ವದಲ್ಲೂ ಕೂಡ ಅಷ್ಟೆ. ಕಡುಚ್ಚಮ ಶಾಹಣಂ, ಕಚ್ಚಿದವನು ಸತ್ತ. ಯಾರೋ ಕಚ್ಚಿದ್ದು ಇರುವೆ, ಅದಕ್ಕೆ ಸತ್ತ ಅವನು. ಅದು ಕೇಳಿದ್ದೇನು ಉದ್ದೇಶ? ಹೀಗೆ ಒಂದೊಂದ್ರಲ್ಲೂ ಕೂಡ ಉದ್ದೇಶ ಇದ್ದು ಉಚ್ಚಾರಣೆಯಲ್ಲಿ ತಪ್ಪಾದ್ರೆ ಅದಕ್ಕೇನಿದೆಯೋ ಫಲ. ಇದಕ್ಕೇನೆ ಹಿಂದೆ ಒಂದ್ಸಲ ಹೇಳಿದ್ದಾರೆ ನಾವು, ಶೃಂಗೇರಿ ಸ್ವಾಮಿಗಳ ಹತ್ರ, ಹಿಂದಿನ ಸ್ವಾಮಿಗಳು, 3-4ನೇ ಸ್ವಾಮಿಗಳು ಹಿಂದಿನವರು, ನರಸಿಂಹ ಭಾರತಿ ಅಂತ. ಅವ್ರ ಹತ್ರ ಒಬ್ರು ಹೋಗಿ, ನನ್ನ ಪತ್ನಿ 2 ಸಲ ಮದುವೆ ಆಗಿದ್ದಾರೆ, 2 ಸಲ ಪತ್ನಿ ಸತ್ತೋದ್ಲು, 3 ಸಲಿನು. ಕಡೆಗೆ ಮತ್ತೆ ಅವರಿಗೆ ಬಹಳ ಬೇಸರ ಆಯ್ತು. ಅವ್ರು ಹೋಗ್ಬಿಟ್ಟು ಅವ್ರ ಸ್ವಾಮಿಗಳ ಹತ್ರ ಹೇಳಿದ್ರೆ, ಹೇಳಪ್ಪ ನೋಡೋಣ ಒಂದ್ಸಲಿ ಅಂತ. ಅವರು ಆ ದುರ್ಗಾ ತ್ರಿಶತಿನಲ್ಲೋ ಏನೋ ಬರುತ್ತೆ, ನನ್ನ ಪತ್ನಿ ನೀನ್ ಕರ್ಕೋ ಅಂತ ಕೇಳಿದ್ದು, ನೀ ಏನ್ ಹೇಳಿದೆ ಇವಾಗ? ಇನ್ನೊಂದ್ಸಲ ಹೇಳು. ನೀನೇನ್ ಹೇಳಿದೆ ಅದನ್ನ ಆ ಉಚ್ಚಾರ ಮಾಡಿದ್ದಕ್ಕೆ ಅಂತ. ಅಲಕ್ಷ್ಮೀರ್ನಾಶಯಾಮ್ಯಹಂ. ಲಕ್ಷ್ಮೀರ್ನಾಶಯಾಮ್ಯಹಂ ಅಂದ್ರೆ ಏನು? ನನ್ನ ಲಕ್ಷ್ಮಿ ನಾಶವಾಗ್ಲಿ ಅಂತ. ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವನ ಭಕ್ತರಿಗೆ ಸ್ವಲ್ಪನಾದ್ರೂ ಕಷ್ಟ ಉಂಟಾಗುತ್ತೆ, ಆ ನಕಾರ ಬಿಟ್ಬಿಟ್ರೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ಯಾವ ರೀತಿಯಲ್ಲೂ ಒಂದು ಕಿಂಚಿತ್ತು ಅಶುಭ ಉಂಟಾಗುವುದಿಲ್ಲ, ಇದು ಅರ್ಥ. ನಕಾರ ಬಿಟ್ರೆ ಏನಾಯ್ತು? ಹೀಗೆ ಪದಗಳು, ಉಚ್ಚಾರಣೆ ಇವುಗಳಲ್ಲಿ. ಈಗ ಇದರಲ್ಲಿ ಶ್ರೀ ಸೂಕ್ತದಲ್ಲಿ ಅಲಕ್ಷ್ಮೀರ್ಮೇ ನಶ್ಯತಂ, ಅಲಕ್ಷ್ಮೀರ್ಮೇ, ಅದು ಅಕಾರ ಇದ್ರಲ್ಲಿ ಸೇರ್ಬಿಟ್ಟಿದೆ. ಯಾವುದು? ಸಂಧಿ ಆದಾಗ ಉದಾತ್ತದಲ್ಲಿ ಬರ್ಬೇಕದು, ಅಲ್ಲಿ ಪದ ಬಿಡಿಸ್ಬೇಕಾಗಿಲ್ಲ. ನೀವು ಮನಸ್ಸಿನಲ್ಲಿ ಲಕ್ಷ್ಮೀರ್ಮೇ ನಾಶಯಾಮ್ಯಹಂ ಅಂತ ಹೇಳೋದು ಬೇಡ ಅಂತ ಹೇಳಿ ಅಲಕ್ಷ್ಮೀರ್ ಅಂತ ಪದ ಬಿಡಿಸಿದಾಗೆ. ಹಾಗೆ ಈ ಶಂಚಮೆ ಮಯಶ್ಚಮೆ, ಮೇನಾಮಯಚ್ಚಮೆ, ಅನಾಮಯಚ್ಚಮೆ, ಅಭಯಂಚಮೆ, ಭಯಂಚಮೆ ಇದೆಯಲ್ಲೇ. ಭಯಂಚಮೆ ಭಯವನ್ನು, ಅಭಯಂಚಮೆ ಬರ್ಬೇಕಲ್ಲಿ. ಆ ಸ್ವರದಲ್ಲಿ ಮೇಲೆ ಉದಾತ್ತ ಬಂದಾಗ, ಈಗ ಪ್ರಾಣಾಪಾನವು, ಪ್ರಾಣ ಅಪಾನ ಪದ ಬಿಡಿಸಿದ್ರದು. ಆದ್ರೆ ಸಂಧಿಯಾಗಿ ಹೇಳ್ಬೇಕಾದ್ರೆ
ಪ್ರಾಣಾಪಾನಾಮೇ ಶುದ್ಧಂತಾಂ ವಿರಜಾಂ ವಿಪಾಪ ಭೂಯಾಸಗ್ಗ ಸ್ವಾಹ. ಪ್ರಾಣ ಅಪಾನ ಪದ ಬಿಡಿಸೋದು ಬೇಡ, ಚಂದ ಹೊರಟೋಗುತ್ತೆ, ಛಂದಸ್ಸು ಹೋಗ್ಬಿಡುತ್ತೆ. ವೇದ ಹೇಗಿದೆಯೋ ಹಾಗೆ ಹೇಳ್ಬೇಕು, ಸ್ವರದ ಮಾಡ್ಯುಲೇಷನ್ ನಲ್ಲಿ ಆ ಅರ್ಥ ಅಲ್ಲಿ ಬರಬೇಕು, ಆ ತರದಲ್ಲಿ ಆಗ್ಬೇಕು. ಹೋಗೋಣ ಮುಂದಕ್ಕೆ. ಏನಾಯ್ತು? ಮಾಚಿದೋ ಮಾಚಿದೋ ನೋಡಿ ಇಲ್ಲಿ ಛ ಮಹಾಪ್ರಾಣ. ಮಾಚಿದೋ ಮೃತ್ಯೋ ಮಾವಧೀಹಿ. ಮಾಛಿದೋ ಮೃತ್ಯೋ ಮಾವಧೀಃ. ಮಾಚಿದೋ ಮೃತ್ಯೋ ಮಾವದೀಹಿ. ನೋಡ ಇಲ್ಲಿ ಸತ್ಯಂ ವದ, ಸತ್ಯಂ ವಧ, ಎರಡರಲ್ಲಿ ಏನ್ ವ್ಯತ್ಯಾಸ? ಸತ್ಯಂ ವದ ಅಂದ್ರೆ ಸತ್ಯವನ್ನು ಹೇಳು, ಸತ್ಯಂ ವಧ ಸತ್ಯವನ್ನು ಕೊಲ್ಲು. ಧಾ ಮಹಾಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣದಲ್ಲಿ. ಈಗ ಯಶೋಧ, ಆ ಧಾ ಮಹಾಪ್ರಾಣ ಹೇಳಿದ್ರೆ ಯಶಸ್ಸನ್ನ ನಾಶ ಮಾಡೋವಳು ಅಂತ ಆಗತ್ತೆ. ಯಶಸ್ಸನ್ನು ಕೊಡುವವನು ಯಶಃ ದದಾತಿ ಇತಿ ಯಶೋಧ. ಮಹಾಲಕ್ಷ್ಮಿ ಇನ್ನೊಂದು ಹೆಸರು ಅದು. ಅವಳು ಯಶಸ್ಸು, ತೇಜಸ್ಸು, ವರ್ಚಸ್ಸು ಎಲ್ಲವನ್ನೂ ಕೊಡ್ಲಿ. ಯಶೋಧ ಅಷ್ಟೇ ಇರ್ಬೇಕು. ಯಶೋಧ ಅಂತ ಅಂದ್ರೆ ಯಶಸ್ಸನ್ನ ನಾಶ ಮಾಡುವಳು ಅಂತ ಆಗತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣಗಳು. ಹಾಗೆ ಇಲ್ಲೂ ಕೂಡ ಮಾವಧೀಹಿ, ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಹಿ. ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಃ. ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಹಿ. ಪ್ರಜಾಂ ಮಾ ಮೇ ರೀರಿಷ ಆಯುರುಗ್ರ. ಪ್ರಜಾಂ ಮಾ ಮೇ ರೀರಿಷ ಆಯುರುಗ್ರ. ಪ್ರಜಾಂ ಮಾಂ ಮೇ ರಿರೀಶ ಆಯುರುಗ್ರ. ಸುಧಾ ಅಂದ್ರೇನು? ಸುಧಾ ಅಂದ್ರೆ ಏನ್ ಗೊತ್ತಾ? ಸುಧಾ ಸ್ವಾಹ. ಈ ಸ್ವಧಾ ಅದು ಬೇರೆ, ಇದು ನಾನು ಹೇಳಿದ ಸುಧಾ. ಸುಧಾ ಸುಧಾ ಅಂದ್ರೇನು? ಮಣ್ಣು ಅಂತ. ಸುಧಾಮೂರ್ತಿ, ತೊಂಡನೂರಿನಲ್ಲಿ ರಾಮಾನುಜರದು ಸುಧಾಮೂರ್ತಿ, ಮೃಣ್ಮಯವಾದದ್ದು ಅಂತ. ಏನದು? ನಾರಾಯಣ ಮೂರ್ತಿ ವೈಫ್ ಸುಧಾಮೂರ್ತಿ. ಸುಧಾ ಮಹಾಪ್ರಾಣ ಹಾಕಿದ್ರೆ ಅಮೃತ ಆಗತ್ತೆ. ಸುಧಾಮೂರ್ತಿ. ವಸುಧಾ ಅಲ್ಪ ಪ್ರಾಣಿಗಳು ಮಹಾಪ್ರಾಣಿಗಳು ಅರ್ಥ. ಈಗ ಮೃಣ್ಮಯವಾದದ್ದು ಇದು ಹೇಗೆ ಸುಧಾಮೂರ್ತಿ ಅಂದ್ರೆ ಪಾಂಚಭೌತಿಕವಾದ ಶರೀರ. ಪೃಥ್ವಿ, ಈ ಶರೀರ ಪೃಥ್ವಿಯಿಂದ ಆಗಿದ್ದು ಅಂತಂದ್ರೆ ಪಂಚಭೌತಿಕವಾದ್ದು, ಪೃಥ್ವಿನಲ್ಲೇ ಸೇರೋಗೋದು ಕಡೆಗೆ. ಒಂದೊಂದು ಪದಗಳು ಅದರ ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಅರ್ಥ ಬಹಳಷ್ಟು ಬರುತ್ತೆ, ವ್ಯತ್ಯಾಸ ಆಗತ್ತೆ. ವಸುಧಾ ಅನ್ಬೇಕಾದ್ರೆ ಧಾ ಮಹಾಪ್ರಾಣ ಬರ್ಬೇಕಲ್ಲಿ. ಇಲ್ಲಿ ಯಶೋಧ ಅನ್ಬೇಕಾದ್ರೆ ಅಲ್ಲಿ ಅಲ್ಪ ಪ್ರಾಣನೇ ಇರ್ಬೇಕು. ಸತ್ಯಂ ವದ ಅನ್ಬೇಕಾದ್ರೆ ದಾ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ ಇರ್ಬೇಕು. ವಧ ಅಂತಂದ್ರೆ ಕೊಲ್ಲು ಅಂತ ಆಗತ್ತೆ. ಬರೀ ವದ ಅಂತಂದ್ರೆ ಹೇಳು ಅಂತ ಆಗತ್ತೆ. ಸತ್ಯಂ ವದ. ಧರ್ಮಂ ಚರ. ಸತ್ಯಂ ವಧಾ ಧರ್ಮಂ ಚರ. ಇಲ್ಲೇನಾಯ್ತು? ಸತ್ಯವನ್ನು ಕೊಂದು ಅಧರ್ಮವನ್ನು ನಡೆಸುವಂತಾಗತ್ತೆ. ಜೋರಾಗಿ ಹೇಳೋದು, ಗಂಟ್ಲು ಜೋರಾಗಿ ಬರುತ್ತೆ ಅಂತ. ಸತ್ಯಂ ವಧಾ ಧರ್ಮಂ ಚರ. ವಧಾ ಧರ್ಮಂ ಸಂಧಿ ಮಾಡಿದ್ರೆ ಸತ್ಯಂ ವಧ, ಸತ್ಯವನ್ನು ಕೊಲ್ಲು. ಅಧರ್ಮಂ ಚರ, ಅಧರ್ಮವನ್ನು ನಡೆಸು. ಸಂಸ್ಕೃತ ಬಹಳ ಸುಂದರವಾದ ಲ್ಯಾಂಗ್ವೇಜ್. ಸರಿಯಾಗಿ ಅದನ್ನ ನೋಡ್ಬೇಕಷ್ಟೇ. ಲ್ಯಾಂಗ್ವೇಜ್ ನಲ್ಲಿ ಏನೇನು ಯಾವ್ದು ಹೇಗೆ ಉಚ್ಚಾರಣೆ ಬರಬೇಕು ಅದು. ಅಲ್ಪ ಪ್ರಾಣ ಮಹಾಪ್ರಾಣ, ಹ್ರಸ್ವ ದೀರ್ಘ, ಒತ್ತಕ್ಷರಗಳು ಇವೆಲ್ಲವನ್ನು ಗಮನಿಸಬೇಕು. ಏನಾಯ್ತು ಈಗ? ನೃಚಕ್ಷಸಂ ನೃಚಕ್ಷಸಂತ್ವಾ ಹವಿಷಾ ವಿಧೇಮ. ರುಚಕ್ಷಸಂ ತ್ವಾ ಹವಿಷಾ ವಿಧೇಮ. ನೃಚಕ್ಷಸಂ ತ್ವಾ ಅವಿಷಾ ವಿಧೇಮ. ಸತ್ಯಾಯ ಹವ್ಯಂ ಹವಿಷಾ ವಿಧೇಮ ಬರುತ್ತಲ್ಲ ಪ್ರಾತಃ ಸಂಧ್ಯಾನಲ್ಲಿ. ಏನಾಗಂದ್ರೆ ಒಂದ್ಸಲ ಹೇಳಿದ್ದೆ ಅರ್ಥ.
ಪ್ರಾತಃ ಸಂಧ್ಯಾ ಉಪಸ್ಥಾನ ಮಂತ್ರ ಸತ್ಯಾಯ ಹವ್ಯಂ ಘೃತವದ್ವಿದೇಮ. ಆತ್ಮವನ್ನೇ ಹವಿಸ್ಸು, ಘೃತವತ್ ತುಪ್ಪದಂತೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ನಿನಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಅಲ್ಲಿ. ಸತ್ಯಾಯ ಹವ್ಯಂ ಘೃತವದ್ವಿದೇಮ ಪ್ರಸಮಿತ್ರಮರ್ಥೋ ಅಸ್ತು ಪ್ರಯಸ್ವಾನ್ ಯಸ್ತ ಆದಿತ್ಯ ಶಿಕ್ಷತಿ ವ್ರತೇನ ನ ಹನ್ಯತೆ ನ ಜೀಯತೆ. ಪದಗಳು ಸುಂದರವಾಗಿದೆ ಅರ್ಥ, ಅದರಿಂದ ಸರಿಯಾಗಿ ಸ್ಪಷ್ಟವಾಗಿ ಉಚ್ಚರಿಸಿ ಅಂತ ಹೇಳೋದು. ಸದ್ಯಶ್ಚ ಕಾನಾಯ ಸದ್ಯಶ್ಚ ಕಮಾನಾಯ ಸದ್ಯಶ್ಚ ಕಮಾನಾಯ ವೇಪಾನಾಯ ಮೃತ್ಯವೇ ಪ್ರವೇಪಾನಾಯ ಮೃತ್ಯವೇ ಪ್ರವೇಪಾನಾಯ ಮೃತ್ಯವೆ ರಾಸ್ಮ ಆಶಾ ಅಶೃಣ್ವನ್ ಪ್ರಾಸ್ಮ ಆಶಾ ಅಶೃಣ್ವನ್ ರಾಸ್ಮ ಆಶಾ ಅಶೃಣ್ವನ್ ತೇನ ಜನಯತ್ ಪುನಃ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಮೇ ಕಾಮ ಆಗಾತ್ ಕಾಮೇನ ಮೇ ಕಾಮ ಆಗಾತ್ ಕಾಮೇನ ಮೇ ಕಾಮ ಆಗಾತ್. ಒಂದ್ ಕಡೆ ಬರುತ್ತೆ ಕಾಮವೇ ಕಾರಣ ಪುನರ್ಜನ್ಮಗಳಿಗೆ ಅಂತ. ಡಿಸೈರ್ಸ್ ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಇನ್ನೊಂದು ದುಡ್ಡು ಮಾಡ್ಬೇಕು, ಇನ್ನೂ ದೊಡ್ಡ ಮನೆ ಕಟ್ಟಬೇಕು, ಪ್ರಪಂಚ ಸುತ್ತಬೇಕು, ಏನೇನೋ ಮಾಡ್ಬೇಕು. ಈ ಥಾಮಸ್ ಕುಕ್ ಅದರಲ್ಲಿ 2 ಲಕ್ಷ ಕೊಡಿ ಯುರೋಪಿ ಟೂರು, ಆಫ್ರಿಕನ್ ಟೂರು, ಏನ್ ಪುಣ್ಯ ಪುರುಷಾತ್ವೆ. ಅಲ್ಲಿ ಹೋಗಿ ಯಾವುದೋ ಒಂದು ಹುಲಿ ಇನ್ನೊಂದು ಇದನ್ನ ಕಚ್ಚಿ ತಿಂತು, ಅದ ರಕ್ತ ಬಂದು ಅದು ತಿಂದಿದ್ದು, ಇದನ್ನೆಲ್ಲ ನೋಡ್ಬಿಟ್ಟು ಬಂದ್ರಿ, ಉದ್ಧಾರ ಆಯ್ತಾ? ದಾಸರು ಹೇಳ್ತಾರೆ ಇದು ಏನು ಜಗತ್ತನ್ನು ಸುತ್ತಿ ಬಂದ್ರೆ ನಿಮ್ಗೆ ಏನ್ ಸಿಕ್ತು ಅಂತ. ಎಲ್ರಿಗೂ ಈಗ ಒಂದು ಹೊಸ ಕೈಯಾಳಿ, ನಾನು ಎಲ್ಲ ಟೂರ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ವರ್ಲ್ಡ್ ಟೂರ್. ಒಂದ್ಸಲಿ ಆಸ್ಟ್ರೇಲಿಯಾ ಸರೌಂಡಿಂಗು, ಇನ್ನೊಂದ್ಸಲಿ ಆಫ್ರಿಕಾ, ಮತ್ತೊಂದ್ಸಲಿ ಮಿಡ್ಲ್ ಏಷ್ಯಾ, ಯುರೋಪ್, ರಷ್ಯಾ, ಚೀನಾ, ಜಪಾನು. ಏನದು ಪುಣ್ಯಕ್ಷೇತ್ರವೇ? ಎಲ್ಲೆಲ್ಲೋ ಏನೇನೋ ವ್ಯರ್ಥ ಮಾಡ್ತಿರಲ್ಲ ಅಂತ. ಪುಣ್ಯ ಭೂಮಿ, ಕರ್ಮ ಭೂಮಿ ಇದು. ಇಲ್ಲಿ ಬಂದ್ ಸುತ್ತಿ 108 ದಿವ್ಯ ಕ್ಷೇತ್ರಗಳಿದೆ, ಉದ್ಧಾರ ಆಗತ್ತೆ. ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೇನು ಅಂದ್ರೆ, ಈಗ ಬಾಲಿ ಇದು ಏನೋದು ಹನಿಮೂನ್ಗೆ ಹೋಗೋದು, ಅಲ್ಲಿ ಹೋಗಿ ಆ ಸೀಗಡಿ ಮೀನು ಪ್ರಾಣು ಅದನ್ನ ಸೀಳ್ಸ್ಕೊಂಡ್ಬಿಟ್ಟು ಕೊಡ್ತಾನ, ತಿನ್ನಿ ಅದನ್ನ. ಮೆರೈನ್ ಡಿ ಫಿಶ್ ಅವುಗಳನ್ನ, ಏನು ಹುಚ್ಚತನ ಅಂತ. ಆತ್ಮದ ಉದ್ಧಾರಕ್ಕೆ ಇವುಗಳೇನಾರ ಪೂರ್ಣವಾಗತ್ತಾ? ಹೊರದೇಶ ಸುತ್ತಬೇಕು, ದೇಶ ಸುತ್ತೋದು ಏನ್ ಅಲ್ಲಿ ಹೇಳಿದ್ದು ಅಂದ್ರೆ, ದೇಶ ಸುತ್ತು ಅಂದ್ರೆ ಜನರಲ್ ನಾಲೆಡ್ಜು ಅದಕ್ಕಾಗಿ ಅಂತ. ಈಗ ನಿಮ್ಗೆ ಇಂಟರ್ನೆಟ್ ನಲ್ಲೇ ಪ್ರತಿಯೊಂದು ಸಿಗುತ್ತೆ, ಅಲ್ಲಿ ಹಾಕೊಳ್ಳಿ. ಅದು ಒಂದು ಇದಿತ್ತು, ಏನದು ಯಾವುದೋ ಒಂದು ಆ್ಯಪ್, ಅದು ಹಾಕಿದ್ರೆ ಅವನು ಎಲ್ಲದನ್ನು ತೋರಿಸ್ತಾನೆ ಪೂರ ಕವರ್ ಮಾಡ್ಕೊಂಡು. ದುಬೈ, ಅಲ್ಲಿಂದ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಒಂದೊಂದು ಇಲ್ಲಿ ಕೂತ್ಕೊಂಡೇ ನೋಡ್ಬೋದು ಎಲ್ಲದನ್ನು ಕೂಡ. ನೇರವಾಗಿ ಹೋದಾಗ್ಲೂ ಅಲ್ಲಿ ಮಾಡಕ್ಕಾಗಲ್ಲ. ಇದು ಹೇಗಿಂದ್ರೆ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಾಗ ದೂರದಲ್ಲಿ ಕೂತಿರ್ತೀರಿ, ಅದು ಏನ್ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ, ಬರೀ ಗಲಾಟೆಗಳು. ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ಹತ್ತಿರದಿಂದಾನೇ ತೋರಿಸ್ತಾರೆ, ಹೇಗಾಯ್ತು, ಯಾವ್ದು ಬಾಲು ಎಲ್ಲಿ ಬಿತ್ತು ಏನು ಅಂತ ಅಂದ್ಬಿಟ್ಟು ಅಂತ. ಈ ಸಮಯ ಇದ್ ಮಾಡೋಕೆ. ಆದ್ರೆ ಆತ್ಮದ ಉದ್ಧಾರಕ್ಕೆ ಅಂದ್ರೆ ಪುಣ್ಯ ಕ್ಷೇತ್ರಗಳು ಇದು. ಈಗ ನಾನು ಹೇಳ್ತಾ ಇದ್ದೀನಿ, ಖಂಡಿಸೇ ಮಾಡ್ತಾ ಇದ್ದೀನಿ ಅಂತಲ್ಲ, ದಾಸರ ಹಾಡು ಅಂತ. ಭಕ್ತ ನಂದನಾರ್ ಅಂತ ಅಂದ್ಬಿಟ್ಟು, ಅವನ್ ಬೆಳಗ್ಗೆ 4 ಗಂಟೆಗೆ ಇವನು ಸೂರ್ಯನ ಹೆಂಡತಿ ಇದಾಳಲ್ಲ, ಅವಳು ಹಾಡಿದ್ದು ಒಂದು ಸಂಗೀತ ಬರ್ತಾ ಇತ್ತು. ಅವಳು ಅದು ಎಕ್ಸ್ಪ್ಲನೇಷನ್ ಹೇಳ್ತಾ ಇತ್ತು. ಅರೌಂಡ್ ದ ವರ್ಲ್ಡ್ ಇನ್ 80 days. ಏನ್ ಸಾಧಿಸಿದ್ರಿ ನೀವು 80 ದಿವಸದಲ್ಲಿ ಪ್ರಪಂಚ ಸುತ್ತಿ? 8 days 80 days. ಸೊ ಹೋಗ್ಬೇಕು, ತೀರ್ಥಯಾತ್ರೆಗಳನ್ನ ಮಾಡಬೇಕು. ಇದು ಪುರಾಣದ ಉಲ್ಲೇಖದಲ್ಲಿ ಬೇಕಾದಷ್ಟಿದೆ. ಭಾಗವತದಲ್ಲಿ ಬದೆ, ನಮ್ಮ ಬಲರಾಮ ಹೋಗ್ಬಿಟ್ಟು ಬಂದ. ಮಹಾಭಾರತದಲ್ಲಿ ಅರ್ಜುನ ಹೋಗಿದ್ದು ತೀರ್ಥಯಾತ್ರೆಗೆ, ಅವನು ಏನೇನ್ ಸಾಧಿಸ್ಕೊಂಡ್ ಬಂದ ಅಲ್ಲಿ. ಈ ತರದಲ್ಲಿ ಯಾತ್ರೆಗಳು ಇವುಗಳೆಲ್ಲ ಮಾಡ್ಬೇಕಾದ್ರೆ ಸಾರ್ಥಕವಾದಂತಹದ್ದಾಗಬೇಕು. ಆತ್ಮಕ್ಕೂ ಹಿತವಾಗಬೇಕು, ದೇಹಕ್ಕೂ ಆಗ್ಬೇಕು.
ಸದ್ಯಸ್ಯ ಕಮಾನಾಯ ಆಯ್ತಲ್ಲ ಮೃತ್ಯವೇ. ಪ್ರಾಸ್ಮ ಆಶಾ ಅಶೃಣ್ವನ್. ಹೃದಯಂ ಮೃತ್ಯೋ ಅಲ್ಲಿಗೆ ಬರ್ಬೇಕು. ಕಾಮೇ ನಮ ಕಾಮ ಆಗಾತ್. ಹೃದಯಂ ಮೃತ್ಯೋಃ. ಹೃದಯಂ ಮೃತ್ಯೋಃ. ಹೃದಯಂ ಮೃತ್ಯೋಃ. ಯದಮೀಶಾ ಮದಃ ಪ್ರಿಯಂ. ಯದಮೀಶಾ ಮದ ಪ್ರಿಯಂ. ಯದಮೀಶಾ ಮದ ಪ್ರಿಯಂ. ತದೈತೂಪಮಾಮಭಿ. ತದೈತೋಪಮಾಮಭಿ. ತದೈತೂಪಮಾಮಪಿ. ಪರಂ ಮೃತ್ಯೋ ಅನುಪರೇಹಿ ಪಂಥಾಂ. ಪರಂ ಮೃತ್ಯೋ ಅನುಪರೇಹಿ ಪಂಥಾಂ. ಪರಂ ಮೃತ್ಯೋ ಅನುಪರೇಹಿ ಪಂಥಾಂ. ಯಸ್ತೆ ಸ್ವ ಇತರೋ ದೇವಯಾನಾತ್. ಯಸ್ತೆ ಸ್ವಯಿತರೋ ದೇವಯಾನಾತ್. ಯಸ್ತೆ ಸ್ವ ಇತರೋ ದೇವಯಾನಾತ್. ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ. ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ. ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ. 4 ಲೈನು ಉದುಕ್ಷಾಂತಿನಲ್ಲೂ ಸೇರಿದೆ. ಪರಂ ಮೃತ್ಯೋ ಅನುಪರೇಹಿ ಅಲ್ಲಿಂದ. ಮಾನ ಪ್ರಜಾಗಂಭೀರಿಶೋ ಮೋತ ವೀರಾನ್. ಮಾನ ಪ್ರಜಾಗಂಭೀರಿಶೋ ಮೋತ ವೀರಾನ್. ಮಾನ ಪ್ರಜಾಗಂಭೀರಿಶೋ ಮೋತ ವೀರಾನ್. ಪ್ರಪೂರ್ವ್ಯಂ ಮನಸಾ ವಂದಮಾನಃ. ಪ್ರಪೂರ್ವ್ಯಂ ಮನಸಾ ವಂದಮಾನಃ. ಪ್ರಪೂರ್ವ್ಯಂ ಮನಸ ವಂದಮಾನಃ. ಈ ಮೃತ್ಯುವಿನ ಬಗ್ಗೆ ಹೇಳಿದಾಗ ಹಿಂದೆ ಒಂದ್ಸಲಿ ಹೇಳಿದ್ದೆ, ನೆನಪಿದ್ರೆ. ಮೃತ್ಯು, ಅಂತಕ, ಕಾಲ, ಯಮ ಒಂದೊಂದು ಕೂಡ ಬೇರೆ. ಈ ಇದರಲ್ಲಿ ಹಸ್ತಮಗ್ರವೀತ್, ಯಮಾಯತ್ವ, ಗದಾಯತ್ವ, ಅಂತಗಾಯತ್ವ, ಮೃತ್ಯವೇ ಏತ್ವ, ಒಂದೊಂದೊಂದೊಂದು ರೋಲು ಒಬ್ಬೊಬ್ಬರದು ಬೇರೆ. ಈಗ ಸೂರ್ಯ, ಚಂದ್ರ, ಸೋಮ ಅವನಿಗೆ ಬೇರೆ ಬೇರೆ ಇದ್ರದ್ದು ಬಂದಂತೆ. ನಿಶಾಕರ ಆ ತರದಲ್ಲಿ ಯಾಕೆ ಹೇಳೋದ್ ಬಂದೆ ಅಂದ್ರೆ, ಮಾನೋ ಮಹಾಂತಮು ತಮಾನೋ ಅರ್ಧಕಂ ಮಾನವುಕ್ಷಂತ ಉತಮಾನವುಕ್ಷಿತಂ ಮಾನೋ ವದಿ ಪಿತರಂ ಮೋ ತಮಾತನಂ ಪ್ರಿಯಮಾನಸ್ತನುವೋ ರುದ್ರರೀರಿಷಃ ಮಾನಸ್ತೋಕೆ ತನಯೇ ಮಾನ ಆಯುಷಮಾನೋ ಗೋಷುಮಾನೋ ಅಶ್ವೇಶುರೀರಿಷಃ ವೀರಾನ್ಮಾನೋ ರುದ್ರಭಾಮಿತೋ ವದೀರ್ಹವಿಷ್ಮಂತೋ ನಮಸಾ ವಿಧೇಮ. ಮೃತ್ಯುವನ್ನು ಜಯಿಸಿದ್ದು ಮೃತ್ಯುಂಜಯ. ಯಾವ್ದಕ್ಕೆ ಏನೇನ್ ಸ್ಪೆಸಿಫಿಕ್ ಮಾಡಿದ್ಯೋ ಅದು ಸುಮ್ಮನೆ ಯಾವ್ಯಾವ ಹೋಮಗಳನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಮೃತ್ಯುಂಜಯ ಹೋಮ ಅವುಗಳಲ್ಲಿ. ಸೊ ಅಲ್ಲೆಲ್ಲ ಬರುವಂತದ್ದು ಈ ಮೃತ್ಯು ಸೂಕ್ತದಲ್ಲಿ ಇರೋದೆಲ್ಲ ಅಲ್ಲಲ್ಲಿ ವಿನಿಯೋಗ ಇದೆ ಅನ್ನೋದಕ್ಕೆ ಹೇಳಿದ್ದಷ್ಟೇ. ಮಾನ ಪ್ರಜಾಗಂ ರೀರಿಶೋ ಮೋತ ವೀರಾನ್. ಪ್ರಪೂರ್ವ್ಯಂ ಮನಸಾ ವಂದಮಾನಃ. ಪ್ರಪೂರ್ವ್ಯಂ ಮನಸಾ ವಂದಮಾನಃ. ಪ್ರಪೂರ್ವ್ಯಂ ಮನಸ ವಂದಮಾನಃ. ನಾಧಮಾನೋ ವೃಷಭಂ ಚರ್ಷಣೀನಾಂ. ನಾಧಮಾನೋ ಋಷಭಂ ಚರ್ಷಣೀನಾಂ. ನಾದಮಾನೋ ಋಷಭಂ ಶರ್ಷಣೀನಾಂ. ಯಃ ಪ್ರಜಾನಾಮೇ ಕರ್ಮಣಾನ್ ಮಾನುಷೀಣಾಂ. ಮೇ ಕರಾಣ್ಮಾನುಷೀಣಾಂ. ಯೇ ಕರಾನ್ ಮಾನುಷೀಣಾಂ. ಯ ಪ್ರಜಾನಾಮೇ ಕರಾಣ್ಮಾನುಷೀಣಾಂ. ಕರಾಣ್ ಮಾನುಷೀಣಾಂ. ಕರಾಣ್ಮಾನುಷೀಣಾಂ. ಕರಾಣ್ ಮಾನುಷೀಣಾಂ. ಯ ಪ್ರಜಾನಾಮೇ ಕರಾಣ್ಮಾನುಷೀಣಾಂ. ಯೇ ಪ್ರಜಾನಾಮೇ ಕರಾಣ್ಮಾನುಷೀಣಾಂ. ಮೃತ್ಯುಂ ಯಜೇ ಪ್ರಥಮಜಾಮೃತಸ್ಯ. ಮೃತ್ಯುಂ ಯಜೇ ಪ್ರಥಮಜಾಮೃತಸ್ಯ. ಮೃತ್ಯುಂ ಯಜೇ ಪ್ರಥಮಜಾಮೃತಸ್ಯ. ಮೃತ್ಯುಂ ಯಜೆ, ಮೃತ್ಯುವನ್ನ ಯಜೆ ಅಂದ್ರೆ ಹೋಮವನ್ನು ಮಾಡು. ಪ್ರಥಮಜಾಂ ಮೃತಸ್ಯ,
ಮೊದಲಿನ ರುಕ್ಕಿನಿಂದ ಅಂತ ಮೃತಸ್ಯ ಅಲ್ಲ ಅಲ್ಲಿ. ಹೀಗೆ ಮೃತ್ಯವೇ ವೀರಾಗಶ್ಚತ್ವಾರಿ ಚ ಋತ್ಯವೇ ವೀರಾಗಶ್ಚತ್ವಾರಿ ಚ ಮೃತ್ಯವೇ ವೀರಾಗಶ್ಚತ್ವಾರಿ ಚ ತರಣಿರ್ವಿಶ್ವದರ್ಶತಃ ತರಣಿರ್ವಿಶ್ವದರ್ಶತಃ ಧರಣಿ ವಿಶ್ವದರ್ಶತಃ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ಮಗ್ರ ಕರಣಂ ಧಾರಯಿತ ಭೂಷಾಸಂ ಯೋ ಶ್ರುತಂ ಶ್ರುತಂ ಚ್ಯೋಡ್ವಂ ಪುಷ್ಯವೋ ಶ್ಯವೋ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.